ಅವತ್ತು ಶನಿವಾರ. ಜೋರು ಮಳೆ ಬೇರೆ. ಮಧ್ಯರಾತ್ರಿ 12 ಗಂಟೆ ಆಗಿತ್ತು. ಅವನು ತನ್ನ ಮನೆ ಸೇರೋ ಆತುರದಲ್ಲಿದ್ದ. ಸಾಮಾನ್ಯವಾಗಿ 10 ಗಂಟೆಗೆಲ್ಲ ಆಫೀಸ್ ಬಿಟ್ಬಿಡೋನು ಇವತ್ತ್ಯಾಕೋ ಸ್ವಲ್ಪ ತಡವಾಗಿತ್ತು. ತರಾತುರಿಯಲ್ಲಿ ಹುಯ್ಯೋ ಮಳೆಯಲ್ಲೇ ಗಾಡಿ ಓಡಿಸ್ಕೊಂಡು ಬಂದಿದ್ದ. ಅವನ ಹೆಸರು ಸತೀಶ್. ಖಾಸಗಿ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಒಳ್ಳೆ ಕೆಲಸಗಾರ ಅನ್ನೋ ಹೆಸರು ಬೇರೆ. ಕೈ ತುಂಬ ಸಂಬಳ ಇದೆ. ಆದರೆ ಇನ್ನೂ ಮದುವೆ ಆಗಿರಲಿಲ್ಲ. ಹೋದ ವಾರ ತಾನೇ ಯಾವುದೋ ಹುಡುಗಿನ ನೋಡ್ಕೊಂಡು ಬಂದಿದ್ದ. ಅವರು ಎಲ್ಲ ಓಕೆ ಓಕೆ ಅಂದಿದ್ರು. ಈ ಭಾನುವಾರ ನಾವೆಲ್ಲ ನಿಮ್ಮ ಮನೆ ಬಂದುಬಿಡ್ತೀವಿ, ಹುಡುಗಿ ಅಪ್ಪ ಹೇಳಿದರು. ಇವತ್ತು ಶನಿವಾರ ಬೇರೆ ಅಲ್ವಾ, ನಾಳೆ ಬೆಳಗ್ಗೆ ಆದರೆ ಅವಳ ಮನೆಯವರೆಲ್ಲ ಬರ್ತಾರೆ. ನಾನು ಸ್ವಲ್ಪ ನೀಟಾಗಿ ರೆಡಿ ಆಗಬೇಕಲ್ವಾ. ಬೆಳಗ್ಗೆನೇ ಎದ್ದೋನೆ ಶೇವಿಂಗು ಕಟ್ಟಿಂಗು ಮಾಡಿಸ್ಕೊಂಡು ಬರಬೇಕು. ಒಳ್ಳೆ ಡ್ರೆಸ್ ಹಾಕ್ಕೊಬೇಕು. ಯಾವ ಡ್ರೆಸ್ ಹಾಕ್ಕೊಳ್ಳೋದು ಏನೇನೋ ಯೋಚನೆ ಮಾಡಿಕೊಂಡು ಆಫೀಸ್ಗೆ ಹೆಂಗೂ ರಜೆ ಇರುತ್ತಲ್ವಾ ಅಂತ ತನ್ನೊಳಗೆ ತಾನೇ ಮಾತಾಡ್ಕೊಳ್ತಾ ವೇಗದಲ್ಲಿ ತನ್ನ ಅವೆಂಜರ್ ಗಾಡಿಯನ್ನು ಮನೆ ಕಡೆಗೆ ತಿರುಗಿಸ್ತಿದ್ದ. ಮನೆ ಟರ್ನಿಂಗಿಗೆ ಬಂದಾಗ ವೇಗದಲ್ಲಿದ್ದ ಗಾಡಿ 40ಕ್ಕೆ ಇಳಿದಿತ್ತು. ಆ ಏರಿಯಾಗೆ ಬಂದ. ಇನ್ನೇನಿನ್ನೊಂದು 100 ಮೀಟ್ರ್ ಹೋಗಿದ್ರೆ ಅವನ ಮನೆನೇನೋ. ಅಷ್ಟರಲ್ಲಿ ಸ್ವಲ್ಪ ದೂರದಲ್ಲಿ ಯಾವುದೋ ಒಂದು ಸದ್ದಾಗೋ ಥರ ಕಾಣಿಸ್ತು. ಏನದು ನೋಡೋದಕ್ಕೆ ಅಂತ ಹತ್ತು ಕಡೆ ತಿರುಗ್ದ. ಅಷ್ಟರಲ್ಲಿ ಕಬ್ಬಿಣದ ರಾಡೊಂದು ಜೋರಾಗಿ ಬಂದು ಗಾಡಿ ಮುಂದಕ್ಕೆ ಬಡೀತು. ಅವನ ಹೆಡ್ಲೈಟ್ ಹೊಡೆದೋಯ್ತು. ಮನೆ ಇನ್ನೂ ಬಂದಿರಲಿಲ್ಲ. ಆದರೆ ಆ ಶಬ್ದಕ್ಕೆ ಅಕ್ಕಪಕ್ಕ ಮಲಗಿದ್ದವರೆಲ್ಲ ಎದ್ಬಿಟ್ರು. ಏನಿದು ಶಬ್ದ ಅಂತ. ಹೊರಗಡೆ ಲೈಟ್ ಹಾಕಿದ್ರು, ಕರೆಂಟ್ ಇಲ್ಲ. ಕಿಟಕಿಲಿ ನೋಡ್ತಾ ಇದ್ರು. ಯಾವುದೋ ಒಂದು ಗಲಾಟೆ. ಗಾಡಿ ಜಾರ್ಕೊಂಡು ಹೋಗಿಬಿದ್ದ ಸದ್ದು. ಏನಾಗ್ತಿದೆ ಅವನಿಗೂ ಗೊತ್ತಾಗಲಿಲ್ಲ. 4-5 ಜನ ಓಡ್ ಬಂದರು. ಇದ್ದಕ್ಕಿದ್ದಂಗೆ ಅವನನ್ನು ಕವರ್ ಮಾಡಿಕೊಂಡ್ರು. ಸತೀಶ್ ಜಾಕೆಟ್ ಹಾಕ್ಕೊಂಡಿದ್ದ. ತಲೆಗೆ ಹೆಲ್ಮೆಟ್ ಬೇರೆ, ಕತ್ಲು ಬೇರೆ. ಅದೇನಾಯ್ತೋ ಯಾರೋ ಏನೋ ಒಂದೂ ಗೊತ್ತಿಲ್ಲ. ಮಾರಾಮಾರಿನೇ ನಡೆದೋಯ್ತು. ಅವರ ಬಳಿ ಇದ್ದ ಮಾರಕಾಸ್ತ್ರಗಳಿಂದ ಅವನಿಗೆ ಮನ ಬಂದಂತೆ ಹೊಡೆದು ಬಿಟ್ರು. ಮಳೆ ಬಂದಿದ್ದರಿಂದ ಅಕ್ಕಪಕ್ಕದವ್ರು ಯಾರೂ ಹೊರಗಡೆ ಬರೋಕ್ಕಾಗಲಿಲ್ಲ. ಆದರೆ ಯಾವಾಗ ಇವನು ಜೋರಾಗಿ ಕಿಚ್ಚೋದಕ್ಕೆ ಪ್ರಾರಂಭ ಮಾಡಿದ್ನೋ ಆಗ ಅಯ್ಯೋ ಯಾರನ್ನೋ ಹೊಡೆದಾಗ್ತಾ ಇದ್ದಾರಲ್ಲಪ್ಪ, ನಮ್ಮ ಏರಿಯಾದಲ್ಲಿ ಇಲ್ಲಿವರೆಗೂ ಯಾವುದೂ ಈ ಥರ ಆಗೇ ಇರಲಿಲ್ಲ. ಹಾಗೊಂದವರೇ ಮಳೆ ಅಂತಾನು ನೋಡದೆ ಹೊರಗೆ ಗಲಾಟೆ ಮಾಡಿಕೊಂಡು ಓಡ್ ಬಂದ್ಬಿಟ್ರು. ಥತ್ ಇನ್ನು ಸಿಕ್ಕಾಕೊಂಡ್ಬಿಡ್ತೀವಿ, ಯಾರೋ ಇದು, ಓಡ್ ಬಂದರು, ನಡೀರೋ ನಡೀರೋ ಅಂತ ಓಡೋದ್ರು. ಹೊರಗೆ ಬಂದವರು ನೋಡ್ತಾರೆ, ಅಲ್ಲಿ ಯಾರೂ ಇಲ್ಲ. ಆದರೆ ಆ ಹುಡುಗ ನರಳುತ್ತಾ ಇದ್ದ. ಹತ್ತಿರ ಬಂದವರೇ ಹೆಲ್ಮೆಟ್ನ ಕಷ್ಟಪಟ್ಟು ಅವನೇ ತೆಗೆದಿದ್ದ. ನೋಡ್ತಾರೆ ಸತೀಶ್. ಸತೀಶನ್ನು ನೋಡಿ ಎಲ್ರಿಗೂ ಶಾಕ್ ಆಗೋಯ್ತು. ಅವರ ಅಪ್ಪ ಅಮ್ಮ ಕೂಡ ಅಲ್ಲೇ ಇದ್ದರು. ಅವರ ಹೃದಯ ಒಡೆದೋಯ್ತು. ಅಯ್ಯೋ ಮಗನೇ, ಎದ್ದೇಳೋ ಮಗನೇ. ಅಮ್ಮನ ಗಂಟಲು ಬಿರಿದಿತ್ತು. ಜೋರಾಗಿ ಕಿರ್ಚಿದ್ರು. ಸುತ್ತಮುತ್ತಲಿನವ್ರಿಗೆ ಅಯ್ಯೋ ನನ್ನ ಮಗನ ಯಾರೋ ಏನೋ ಮಾಡಿಬಿಟ್ಟಿದ್ದಾರಪ್ಪ, ದಯವಿಟ್ಟು ಯಾರಾದರೂ ಆಂಬುಲೆನ್ಸಿಗೆ ಕರೀರಿ, ನನ್ನ ಮಗನ ಕರ್ಕೊಂಡು ಹೋಗಬೇಕು, ಅಮ್ಮ ಅಯ್ಯೋ. ಅವರು ಆತಂಕದಿಂದ, ಭಯದಿಂದ, ನೋವಿನಿಂದ ಕಿರ್ಚುತ್ತಲೇ ಇದ್ದರು. ಆಗ ಯಾರೋ ಆಂಬುಲೆನ್ಸಿಗೆ ಫೋನ್ ಮಾಡಿದ್ರು, ಇನ್ಯಾರೋ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರು. ಇನ್ನೇನು ಆಂಬುಲೆನ್ಸು ಪೊಲೀಸ್ನವರು ಬರಬೇಕು. ಸತೀಶ ಅರ್ಧಂಬರ್ಧ ಜೀವ ಆಗಿದ್ದ. ತಾಯಿ ತೊಡೆ ಮೇಲೆ ಮಲಗಿಸ್ಕೊಂಡಿದ್ರು. ಆಂಬುಲೆನ್ಸ್ ಬಂತು. ಅವನ್ನ ಇನ್ನೇನು ಎತ್ಕೋಬೇಕು. ಅಷ್ಟರಲ್ಲಿ ಅಲ್ಲಿಯೇ ಜೀವ ಬಿಟ್ಬಿಟ್ಟಿದ್ದ. ಆಸ್ಪತ್ರೆ ಕಡೆಗೆ ಹೋಗಬೇಕು ಅಂತ ಅಂದ ಅವನು ಅಮ್ಮನ ತೊಡೆ ಮೇಲೆ ಜೀವ ಬಿಟ್ಟಾಗ ಆ ತಾಯಿ ಮನಸ್ಸು ಬಹಳನೇ ನೋವನ್ನು ಪಡ್ತು. ತಂದೆಗಂತೂ ಜಗತ್ತೇ ಇನ್ನಿಲವಾಗಿತ್ತು. ಒಂದೇ ಒಂದು ಕ್ಷಣದಲ್ಲಿ ಏನೆಲ್ಲ ಆಗೋಗಿದೆ. ನನ್ನ ಮಗ ಏನು ತಪ್ಪು ಮಾಡಿದ್ದ, ಯಾರು ಈ ಥರ ಮಾಡಿದ್ದಾರೆ. ಸುತ್ತಮುತ್ತಲವ್ರಿಗೂ ಆಶ್ಚರ್ಯ. ಯಾಕಂದರೆ ಸತೀಶ ಅಷ್ಟು ಒಳ್ಳೆ ಹುಡುಗ. ಯಾರ ಹತ್ರನೂ ಯಾವತ್ತಿಗೂ ವಿರೋಧ ಕಟ್ಕೊಂಡನಲ್ಲ, ವೈರತ್ವ ಕಟ್ಕೊಂಡನಲ್ಲ. ಹಾಗಿದ್ದರೂ ಇವನ್ ಯಾಕೆ ಹಿಂಗೆ ಹೊಡೆದಾಕಿದ್ದಾರೆ. ಅಷ್ಟರಲ್ಲಿ ಪೊಲೀಸರಿಗೆ ಫೋನ್ ಮಾಡಿದ್ನಲ್ಲ, ಅಲ್ಲಿಂದ ಹತ್ತಿರದ ಪೊಲೀಸ್ ಸ್ಟೇಷನ್ ಅವರು ಬಂದರು. ಇನ್ಸ್ಪೆಕ್ಟರ್ ಪ್ರತಾಪ್ ಕೆಳಗೆ ಇಳ್ದ. ಖುದ್ದು ಸ್ಥಳ ಪರಿಶೀಲಿಸಿದ. ಮೊದಲು ಅವನು ಹೇಗಿದ್ದಾನೆ ನೋಡ್ದ. ಆದರೆ ಅವನಾಗಲೇ ಸತ್ತಿದ್ದರಿಂದ ತಾನೇನೂ ಮಾಡೋಕ್ಕಾಗೋದಿಲ್ಲ ಅಂತ ಹಾಗೆ ಮೌನವಾಗಿ ನಿಂತ. ಜೊತೆಯಲ್ಲೇ ಸಿಬ್ಬಂದಿಗಳಿದ್ರು. ಸುತ್ತಮುತ್ತ ನೋಡ್ದ. ಮೊದಲು ಜಾಗ ಕ್ಲಿಯರ್ ಮಾಡಿರಿ, ಆ ಹೆಣ ತಗೊಂಡೋಗಿ ಪೋಸ್ಟ್ಮಾರ್ಟಮ್ಗೆ ಕೊಟ್ಬಿಡ್ರಿ. ಸಾರ್, ಹೆಣ ಅನ್ಬೇಡಿ ಸಾರ್, ನನ್ನ ಮಗ ಸರ್ ಅವನು, ಅಪ್ಪ ನೋವಿನಿಂದ ಹೇಳಿದಾಗ ಪ್ರತಾಪ್ಗೆ ಬಹಳನೇ ಬೇಸರ ಆಯಿತು. ಸಾರಿ, ಅದು ಯಾವಾಗಲೂ ಮಾತಾಡ್ತಿರ್ತೀವಲ್ಲ, ತಟ್ಟನೆ ಬಂದ್ಬಿಡುತ್ತೆ, ಕ್ಷಮಿಸಿ ಅಂತ ಅಂದೋನು ಹತ್ತು ಕಡೆ ಹೋದ. ಸರಿ, ಪೋಸ್ಟ್ಮಾರ್ಟಮ್ಗೆ ಅಂತ ತಗೊಂಡೋದ್ರು. ಆ ರಿಪೋರ್ಟ್ ಬರೋವರೆಗೂ ಏನೂ ಮಾಡೋಕ್ಕಾಗಲ್ವಲ್ಲ.
ಹಾಗೆ ಬೆಳಗ್ಗೆ ಸಿಗ್ತೀನಿ ಅಂತ ಹೇಳಿ ಹೊರಟು ಬಿಟ್ಟ ಅವನು. ಸರಿ, ಬೆಳಗ್ಗೆ ಸುಮಾರು 7 ಗಂಟೆಗೆಲ್ಲ ಇವರ ಏರಿಯಾದಲ್ಲಿದ್ದ ಇನ್ಸ್ಪೆಕ್ಟರ್ ಪ್ರತಾಪ್ ಜೊತೆಗೆ ತನ್ನ ಟೀಮ್ನು ಕರ್ಕೊಬಂದಿದ್ದ. ಸುತ್ತಮುತ್ತಲು ಎಲ್ಲಾರನ್ನೂ ಕೇಳ್ದ, ಸತೀಶನ ಬಗ್ಗೆ ಕೇಳ್ದ, ರಾತ್ರಿ ಆಗಿದ್ದ ದಾಳಿ ಬಗ್ಗೆ ಕೇಳ್ದ, ಗ್ಯಾಂಗ್ ಬಗ್ಗೆ ಕೇಳ್ದ. ಎಲ್ರಿಗೂ ತಮ್ಗೇನು ಗೊತ್ತೋ ಅದನ್ನು ಮಾತ್ರ ಹೇಳಿದ್ರು. ರಾತ್ರಿ ಹಿಂಗೆ ಗಲಾಟೆ ಆಯಿತು, ನಾವು ಮಲಿಕೊಂಡಿದ್ವಿ, ಎದ್ವಿ, ಕರೆಂಟ್ ಇರಲಿಲ್ಲ, ಆ ಗಲಾಟೆ ತಡೆಯೋಕ್ಕಾಗದೆ ಹೊರಗಡೆ ಬಂದ್ವಿ, ನೋಡಿದ್ರೆ ಈ ಹುಡುಗಂಗೆ ಹಿಂಗೆ ಮಾಡಿಬಿಟ್ಟಿದ್ದಾರೆ. ಭಾಳ ಒಳ್ಳೆ ಹುಡುಗ, ಯಾವತ್ತೂ ಯಾರನ್ನೂ ಬೇಸರ ಮಾಡ್ದೋನಲ್ಲ, ಅದು ಯಾಕೆ ಹಿಂಗಾಯ್ತೋ ಗೊತ್ತಿಲ್ಲ. ಅವರು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನೇನೋ ಹೇಳಿದ್ರು. ಪ್ರತಾಪನಿಗೆ ಅದೇ ಒಂದು ಯಕ್ಷ ಪ್ರಶ್ನೆ ಆಯಿತು. ಅಲ್ಲ, ಯಾರೂ ಕೂಡ ಅವನ ಬಗ್ಗೆ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಹೇಳ್ತಾ ಇಲ್ಲ. ಹಾಗಿದ್ಮೇಲೆ ಅವನ್ನ ಕೊಲೆ ಮಾಡುವಂಥ ದೊಡ್ಡ ಮೋಟಿವ್ ಏನಿದೆ? ಪಕ್ಕದಲ್ಲಿ ಯಾವ್ದಾದ್ರು CCTV ಇದೆಯಾ ನೋಡ್ದ, ಎಲ್ಲೂ ಸಿಗಲಿಲ್ಲ. ಆದರೆ ಒಂದು ಸ್ವಲ್ಪ ದೂರದಲ್ಲೇ ಒಂದು 300-400 ಮೀಟ್ರಲ್ಲಿ ಒಂದು ಮನೇಲಿ CCTV ಇತ್ತು. ಆ CCTV ಒಳ್ಳೆ ಟೆಕ್ನಾಲಜಿಯಲ್ಲಿತ್ತು. 1 ಕಿಲೋಮೀಟ್ರ್ವರೆಗೂ ಅದು ಎಲ್ಲ ದೃಶ್ಯಗಳನ್ನ ಹಿಡಿದಿಡ್ತಾ ಇತ್ತು. ಅದನ್ನು ನೋಡ್ದವನೇ ದೊಡ್ಡ ಮನೆ ಬೇರೆ, ಅಲ್ಲಿಗೆ ಹೋದ, ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ, ಈ ಥರ ಒಂದು ಸಮಸ್ಯೆ ಆಗೋಗ್ಬಿಟ್ಟಿದೆ, ನಿಮ್ಮನ್ನೇ ಬಿಟ್ಟರೆ ಇಲ್ಲೆಲ್ಲೂ CCTV ಇಲ್ಲ, ನಮಗೆ ತೋರ್ಸೋಕ್ಕಾಗತ್ತಾ ಅಂತ. ಅವರು ತೋರಿಸಿದ್ರು. ರಾತ್ರಿ ಒಂದು 8-9 ಗಂಟೆ 10 ಗಂಟೆವರೆಗೂ ಕರೆಕ್ಟಾಗಿ ಕ್ಯಾಪ್ಚರ್ ಆಗಿತ್ತು. ಆದರೆ 10 ಗಂಟೆ ಮೇಲೆ ಎಲ್ಲ ಕತ್ಲು. ಅಷ್ಟೇನು ಅವನಿಗೆ ಅದರಿಂದ ಉಪಯೋಗ ಆಗಲಿಲ್ಲ. ಆದರೆ ಅವಾಗ ಅವನಿಗೊಂದು ಐಡಿಯಾ ಬಂತು. ಸರಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಬಿಟ್ಟ. ಠಾಣೆಯಲ್ಲಿ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದ. ಅಲ್ಲ, ಅಂಥ ಹುಡುಗನ ಯಾರು ಸಾಯಿಸಿದ್ದು, ಯಾಕೆ ಸಾಯಿಸಿದ್ರು, ಯಾವೊಂದು ಕ್ಲೂ ಸಿಗ್ತಾ ಇಲ್ವಲ್ಲ. ಸುತ್ತಮುತ್ತಲು ಜಾಲಾಡಿದ್ರು ಸಣ್ಣ ಕ್ಲೂನು ಕೂಡ ಸಿಗ್ತಾ ಇಲ್ಲ. ಯಾರಿಗೂ ಯಾರು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಅವ್ರು ನಮ್ಮ ಏರಿಯಾದವರೇ ಅಲ್ಲ ಅಂತಾರೆ. ಅವಾಗ ಅವನಿಗೊಂದು ಪ್ರಶ್ನೆ ಕಾಡ್ತು, ಸಂದೇಹ ಕಾಡ್ತು. ಯಾವುದೇ ಒಬ್ಬ ವ್ಯಕ್ತಿನ ಈ ರೀತಿ ಸಾಯಿಸಬೇಕು ಅಂದರೆ ಮೊದಲು 3-4 ದಿನ ಏನಾದರೂ ಮಾಡಿ ಯೋಜನೆ ಹಾಕ್ಕೊಳ್ತಾರೆ. ಹಂಗಿಲ್ದೆ ಯಾವುದನ್ನು ಕೂಡ ಮಾಡಲ್ಲ. ಅಂದರೆ ನಾನು ಆ ಏರಿಯಾದಲ್ಲಿ 3-4 ದಿನಗಳಿಂದ ಸಾಮಾನ್ಯವಾಗಿ ಯಾರ್ಯಾರು ಓಡಾಡ್ತಾ ಇದ್ರು ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಮತ್ತು ಅದೇ ಮನೆ ಹತ್ರ ಹೋದ. CCTVಗೆ ಮತ್ತೆ ಕೇಳ್ದ. ನೋಡ್ಕೊಂಡೋದ್ರಲ್ಲ ನೆನ್ನೆನೆ, ಯಜಮಾನ ಸ್ವಲ್ಪ ಖಾರವಾಗಿ ಹೇಳ್ದ. ಏನಿಲ್ಲ, 3-4 ದಿನದ CCTV ಫುಟೇಜ್ ಬೇಕು ನನಗೆ. ಯಾಕಂದರೆ ಈ ಥರ ಕೆಲಸ ಮಾಡ್ತಾರೆ ಅಂದರೆ 3-4 ದಿನದಿಂದ ಅದ್ರ ಬಗ್ಗೆ ಹೊಂಚಾಕಿರ್ತಾರೆ ಅವರು ಅಂದಾಗ, ಮನೆ ಯಜಮಾನ ಏನಾದರೂ ನಮ್ಮಿಂದ ಸಹಾಯ ಆಗೋದಾದ್ರೆ ಆಗಲಿ ಬಿಡು ಅಂತ ತೋರಿಸ್ದ. 3-4 ದಿನ ಅಲ್ಲ, ಒಂದು ವಾರದಿಂದನೂ ಪೂರ್ತಿ ನೋಡ್ದ. ಆಗ ಅವನಿಗೆ ಒಂದು ವಾರದಲ್ಲಿ 3-4 ಸರಿ ಒಂದು 5-6 ಜನ ಅಲ್ಲಿಗೆ ಬಂದು ನಿಂತ್ಕೊಂಡು ಏನೋ ಮಾತನಾಡ್ತಾ ಇರೋದು ಎಲ್ಲನೂ ತೋರಿಸ್ತಾ ಇತ್ತು. ಅವ್ರು ಯಾರು ಅಂತ ಹತ್ರಕ್ಕೆ ಝೂಮ್ ಮಾಡ್ದ. ಅದು ಮೊಬ್ಬಾಗಿ ಕಾಣಿಸ್ತಾ ಇತ್ತು. ಪರವಾಗಿಲ್ಲ ಅಂತ ಹೇಳಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ತನ್ನ ಎಕ್ಸ್ಪರ್ಟ್ಗಳಿಗೆ ಅದನ್ನು ಕಳಿಸ್ದ. ಇದರಲ್ಲಿ ಇರೋರು ಯಾರು ಅನ್ನೋದು ನನಗೆ ಗೊತ್ತಾಗಬೇಕು, ದಯವಿಟ್ಟು ಇದನ್ನು ಬೇಗ ಮಾಡಿ ಕಳಿಸಿ ನನಗೆ ಅಂತ ಹೇಳ್ದ. ಒಂದೇ ದಿನದಲ್ಲಿ ರಿಸಲ್ಟ್ ಬಂತು. ಇತ್ತ ಪೋಸ್ಟ್ ಮಾರ್ಟಮ್ ರಿಸಲ್ಟ್ನಲ್ಲೂ ಕೂಡ ಅವನನ್ನು ಹೊಡೆದು ಸಾಯಿಸಿರೋದು ಪಕ್ಕಾ ಆಯಿತು. ಸರಿ, ಯಾವುದೋ ಒಂದು ಮೋಟಿವ್ ಇದೆ ಅನ್ನೋದು ಗೊತ್ತಾದ ಮೇಲೆ ಆ ಫೋಟೋಗಳಿಗೋಸ್ಕರ ಕಾಯ್ತಾ ಇದ್ದ. ಆ ಫೋಟೋಗ್ರಾಫ್ ಕೂಡ ಬಂತು. ಅಲ್ಲಿ ನೋಡ್ತಾನೆ ಎಲ್ಲ 20-22 ವರ್ಷದವರು. ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಇಷ್ಟೊಂದು ದ್ವೇಷ ಇವರಿಗೆ? ಹೋಗ್ಲಿ ಬಿಡು, ರೌಡಿಸಮ್ ಅಂತ ಹಾಳು ಮಾಡ್ಕೊಳ್ತಾರೆ ಜೀವನನ ಅಂದ್ಕೊಂಡು ಅವರೆಲ್ಲರನ್ನು ಸರ್ಚ್ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಎಲ್ರಿಗೂ ಫೋಟೋ ಕಳಿಸ್ದ, ಎಲ್ಲ ಠಾಣೆಗಳಿಗೂ ಕಳಿಸ್ದ. ಇವರು ಎಲ್ಲೇ ಸಿಕ್ಕಿದ್ರು ನನಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳ್ದ. 1-2 ದಿನದಲ್ಲೇ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು. ಎಲ್ಲರೂ ಕೂಡ ತಮ್ಮ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡು ಫೋನ್ಗಳನ್ನೆಲ್ಲೋ ಎಸ್ತು ಒಂದೊಂದು ಪ್ಲೇಸ್ಗೆ ಅಪ್ಸ್ಕ್ಯಾಂಡ್ ಆಗ್ಬಿಟ್ಟಿದ್ರು. ಅವ್ರ ಅಪ್ಪ ಅಮ್ಮಂಗೆ ಹುಷಾರಿರಲಿಲ್ಲ ಅಂತ ಅದರಲ್ಲಿ ಒಬ್ಬ ಮಾತ್ರ ಅಲ್ಲೇ ಉಳ್ಕೊಂಡಿದ್ದ. ಆದರೆ ತಾನೇ ಈ ಕೊಲೆ ಮಾಡಿದೆ ಅಂತ ಯಾರಿಗೇನು ಗೊತ್ತಿಲ್ವಲ್ಲ, ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕ್ಕೊಂಡಿದ್ನಲ್ಲ, ಜೊತೆಗೆ ಯಾವ ಕ್ಲೂನು ಬಿಟ್ಟಿಲ್ವಲ್ಲ, ಯಾರು ಬರ್ತಾರೆ ನೋಡೋಣ ಬಿಡು ಅನ್ನೋ ನಿರ್ಲಕ್ಷ್ಯ ಅವನಲ್ಲಿತ್ತು. ಹೀಗಾಗಿ ಅವನೇನು ಎಲ್ಲಿಗೂ ಹೋಗಿರಲಿಲ್ಲ. ಸರಿ, ಯಾವಾಗ ಪ್ರತಾಪನಿಗೆ ಇದು ಗೊತ್ತಾಯ್ತೋ ಅವನು ಇಮ್ಮಿಡಿಯೇಟು ಹೋದ. ಅವನೇ ಬಂದು ಬಾಗಿಲು ತೆಗೆದ. ಇನ್ಸ್ಪೆಕ್ಟರ್ ನೋಡ್ತಿದ್ದಂಗೆ ಬೆವರು ಇಳಿದೋಯ್ತು ಅವನಿಗೆ. ಓಡೋದಕ್ಕೆ ನೋಡ್ತಾನೆ, ಆದರೆ ಮನೆ ಚಿಕ್ಕದು. ಇವನೇ ಎದುರಿ ನಿಂತಿದ್ದ. ಹೊರಗಡೆ ಹೋಗೋದಕ್ಕೆ ಜಾಗ ಇರಲಿಲ್ಲ. ಹಿಂದೆಗಡೆ 2 ಪೇದೆಗಳಿದ್ರು. ಓಡೋದಕ್ಕಾಗಲಿಲ್ಲ. ಒಳಗಡೆನೆ ಕೂತ್ಕೊಂಡ. ಅವನಿಗೆ 2 ಬಿಟ್ಟವನೇ ಇನ್ಸ್ಪೆಕ್ಟರು ಠಾಣೆಗೆ ಹೇಳ್ಕೊಬಂದ. ಅವ್ರ ಅಪ್ಪ ಅಮ್ಮ ಏನಾಯಿತು ಅಂದರು. ನಿಮ್ಮ ಮಗ ಏನು ಮಾಡಿದ್ದಾನೆ ಅಂತ ಆಮೇಲೆ ಹೇಳ್ತೀವಿ ಅಂತ ಹೇಳಿ ಪೊಲೀಸ್ ಸ್ಟೇಷನಿಗೆ ತಗೊಬಂದವನೇ. ಏನಾಯಿತು ನನಗೆ ಹೇಳು, ಯಾಕೆ ಆ ಥರ ಮಾಡಿದ್ರಿ ಅಂತ ಹೇಳ್ದ. ಇಲ್ಲ, ನಾನೇನು ಮಾಡಲಿಲ್ಲ ಅಂತ ಮೊದಲು ಸಬೂಬ್ ಹೇಳೋದಕ್ಕೆ ಪ್ರಾರಂಭ ಮಾಡ್ದ ಅವನು. ಇವನಿಗೂ ಗೊತ್ತೋಗಿತ್ತು. 4 ಬಿಟ್ಟ. 4 ಬಿಡ್ದನಿಗೆ ಸತ್ಯ ಹೇಳ್ದ. ಇಲ್ಲ, ಅವನು ನಮಗೆ ಟಕ್ಕರ್ ಕೊಡಕ್ಕೆ ಹೋಗ್ತಾ ಇದ್ದ. ಆ ಏರಿಯಾದಲ್ಲಿ ನಾನೇ ಮಿಂಚಬೇಕು, ನಾನೇ ಇದು ಮಾಡಬೇಕು ಅಂತ. ಆಮೇಲೆ ಹೇಳೋ ಮಾತು ಕೇಳ್ತಿರ್ಲಿಲ್ಲ. ಅವ್ನು ನಮ್ಮ ಫ್ರೆಂಡ್ ಬೇರೆ, ಅದಕ್ಕೆ ನಾವು ಅವನ್ನ ಹೊಡೆದಾಕಿದ್ದು. ಏನು ಹಾರಾಡ್ತಿದ್ದ ಗೊತ್ತಾ,
ಇವತ್ತು ನೋಡು ಅವನ ಹಾರಾಟ ಎಲ್ಲ ಹಿಂಗೋಗ್ಬಿಟ್ಟಿದೆ. ಅಷ್ಟೇ ನಮ್ಮ ವಿಚಾರಕ್ಕೆ ಬಂದು ಯಾವನ್ನೂ ಬಿಡಲ್ಲ. ನೇರವಾಗಿ ಪೊಲೀಸ್ರ ಮುಂದೆನೇ ನಿಂತ್ಕೊಂಡು ಹೇಳ್ತಾ ಇರಬೇಕಾದ್ರೆ ಇನ್ನೆರಡು ಬಿಟ್ಟ ಪ್ರತಾಪ್ ಜೊತೆಗೆ ಆ ಫೋಟೋಗಳನ್ನ ಮತ್ತು ಅವರ ಅಪ್ಪ ಅಮ್ಮನ್ನ ಎಲ್ಲರ ಫೋಟೋಗಳನ್ನ ತೋರಿಸ್ದ. ಅಲ್ಲಯ್ಯ, ನೀವೇನೋ ಅವನ್ನ ಸಾಯಿಸ್ಬಿಟ್ರಿ, ಅವ್ರ ಅಪ್ಪ ಅಮ್ಮನ ನೋಡ್ರಯ್ಯ, ಹುಡುಗಿ ಮನೆಯವ್ರು ಅವ್ರ ಮನೆಗೆ ಬರಬೇಕಿತ್ತಂತೆ, ಈ ಥರ ಮಾಡಿದಿರಲ್ಲ ನೀವು. ಸುಂದರವಾದ ಸಂಸಾರ, ಜೊತೆಗೆ ಅವನ ಬಗ್ಗೆ ಎಲ್ಲೂ ನೆಗೆಟಿವೇ ಇಲ್ಲ. ಅವ್ನಿಗೆ ಯಾಕಯ್ಯ ನೀವು ಇಷ್ಟೊಂದು ದ್ವೇಷ ಕಟ್ಕೊಂಡ್ರಿ? ಪಾಪ ಅವ್ನ ಕೆಲಸ ಆಯಿತು ಅವನಾಯ್ತು ಅಂತ ಇದ್ದಂತೆ, ನೀವು ನೋಡಿದ್ರೆ ರೌಡಿಸಮಿಗೆ ಬರಬೇಕು ಅಂತಿದ್ದ, ಮಿಂಚಬೇಕು ಅಂತಿದ್ದ, ಹಾಗೆ ಹೀಗೆ ಅಂತೀಯ, ಮತ್ತು ಅವನು ಯಾಕೆ ಈ ಥರ ಕೆಲಸ ಮಾಡ್ತಾನೆ ಅಂದಾಗ, ಎಲ್ಲಿ ಸರ್ ತೋರಿಸಿ ಸರ್ ಅಂತ ಅಂದ. ಆ ಫೋಟೋಗಳನ್ನ ನೋಡ್ತಿದ್ದಂಗೆ ಇವನಿಗೆ ಶಾಕ್ ಆಗ್ಬಿಡ್ತು. ಸರ್, ನಾವು ಇವನ್ನ ಕೊಲೆ ಮಾಡಿಲ್ಲ ಸರ್, ನಾವು ಇವನ್ನ ಕೊಲೆ ಮಾಡಿಲ್ಲ ಸರ್. ಇನ್ನೊಂದು 3 ಬಿಟ್ಟ. ಸುಳ್ಳು ಬೊಗಳುತ್ತೀಯ ಬಡ್ಡಿ ಮಗನೇ, ಈಗ ತಾನೇ ಒಪ್ಕೊಂಡಿದ್ಯಾ ಸಾಯಿಸಿದ್ದೀನಿ ಅಂತ, ಈಗ ನೋಡಿದ್ರೆ ಸಾಯಿಸಿಲ್ಲ ಅಂತ ಹೇಳ್ತಿದ್ಯಾ. ಇಲ್ಲ ಸರ್, ನಾವು ಇವ್ರನ್ನೆಲ್ಲ ಸಾಯಿಸಿದ್ದು, ನಾವು ಸಾಯಿಸಿದ್ದು ದಿನೇಶನ. ಯಾರದು ದಿನೇಶ? ಆವಾಗ ದಿನೇಶಂಗೂ ಅವ್ರಿಗಿದ್ದಿದ್ದು ಎಲ್ಲ ವಿಚಾರನೂ ಹೇಳ್ದ, ಮನಸ್ತಾಪದ ಬಗ್ಗೆನೂ ಹೇಳ್ದ. ಇವನ್ನೆಲ್ಲಾನು ಹೇಳಿದ ಮೇಲೆ ಇನ್ಸ್ಪೆಕ್ಟರು ತನಗೆ ಗೊತ್ತಿದ್ದ ಸೋರ್ಸ್ ಮೂಲಕ ದಿನೇಶ ಯಾರು, ಅವನೇನು ಮಾಡ್ತಿದ್ದಾನೆ ಎಲ್ಲಾನು ತರಿಸ್ಕೊಂಡವನಿಗೆ ಕೋಪ ನೆತ್ತಿಗೇರ್ಬಿಡ್ತು. ಪಾಪ ದಿನೇಶ ಇನ್ನೂ ಬದುಕಿದ್ದ, ಸತೀಶ ಸಾವುಗೊಳಗಾಗಿದ್ದ. ಅದನ್ನು ಒಳಗಡೆ ಬಂದೋನೆ ಇದನ್ನೆಲ್ಲ ಹಾಕಿ ಮನಸ್ಸಿಗೆ ಬಂದಂಗೆ ಬಾರ್ಸಾಕ್ಬಿಟ್ಟ ಅವನಿಗೆ. ಅಲ್ಲ ಕಣೋ, ನೀವು ಸಾಯಿಸಬೇಕು ಅಂತಿದ್ದಿದ್ದು ದಿನೇಶ, ಅವನಿನ್ನೂ ಓಡಾಡ್ಕೊಂಡಿದ್ದಾನಲ್ಲಿ. ಪಾಪ ಅಮಾಯಕ ಸತೀಶ, ಇವನ್ ಯಾಕ್ರೋ ನೀವು ಸಾಯಿಸಿದ್ರಿ? ಸಾಯಿಸ್ತೀವಿ ಅನ್ನೋದು ಗೊತ್ತಾದ ಮೇಲೆ, ಮೋಟಿವ್ ಇದೆ ಅಂದಮೇಲೆ, ನಾವು ಯಾರನ್ನ ಮೇಲೆ ಕಳಿಸ್ಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ ಅಂದಮೇಲೆ ಯಾಕ್ರೋ ಈ ಥರ ಅಮಾಯಕರನ್ನ ಸುಮ್ಮನೆ ನೀವು ಟಾರ್ಗೆಟ್ ಮಾಡ್ತೀರಾ ಅಂದಾಗ, ಇಲ್ಲ ಸರ್, ಅದು ಒಂದೇ ಒಂದು ಕನ್ಫ್ಯೂಷನ್ ಆಗಿದೆ. ನಮ್ಮ ಟೀಮ್ನವರು ಕೂಡ ಅದೊಂದರಿಂದನೇ ಈ ಥರ ಆಗಿರಬೇಕು. ಏನು ಕನ್ಫ್ಯೂಷನ್ನು? ದಿನೇಶ್ನ ಹತ್ರನೂ ಅವೆಂಜರ್ ಗಾಡಿ ಇದೆ ಸರ್, ಇವನ ಹತ್ರನೂ ಅವೆಂಜರ್ ಗಾಡಿ ಇದೆ. ಅದು 2 ಕೂಡ ಡಿಜಿಟಲೇ ಸರ್. ಅವನ ಸೌಂಡು ಇವನ ಸೌಂಡು ಒಂದೇ ಥರ ಇತ್ತು. ನಾವೇನು ಮಾಡಿದ್ವಿ, ದಿನೇಶ ಯಾವಾಗಲೂ ಅವೆಂಜರ್ ಮೇಲೆ ಬರೋದಲ್ವಾ, ನಾವು ಅವೆಂಜರ್ನೇ ಮನಸ್ಸಿಗೆ ಇಟ್ಕೊಂಡಿದ್ವಿ ಸರ್. ಆದರೆ ಈ ಥರ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ಸರ್. ದಯಮಾಡಿ ಕ್ಷಮಿಸಿ ಸರ್. ಸರ್, ಇದು ನಮ್ಮಿಂದಾಗಿರೋ ತಪ್ಪೆ ಸರ್. ಅವ್ರು ಎಲ್ಲೆಲ್ಲಿ ಓಡೋಗಿದ್ದಾರೋ ಗೊತ್ತಿಲ್ಲ ಉಳಿದವರು, ಆದರೆ ನಾನು ಮಾಡಿರೋ ತಪ್ಪಿಗೆ ಖಂಡಿತ ಶಿಕ್ಷೆ ಅನುಭವಿಸ್ತೀನಿ ಸರ್ ನಾನು. ಸರ್, ನನಗೆ ಇಷ್ಟು ವರ್ಷ ನಾನು ಏನು ಮಾಡಿದ್ರು ನನಗೇನು ಅನಿಸ್ತಿರ್ಲಿಲ್ಲ ಸರ್. ಆದರೆ ಫಸ್ಟ್ ಟೈಮ್ ಒಬ್ಬ ನಿರಪರಾಧಿನ ಕೊಂದ್ಬಿಟ್ಟೆ ಅಂತ ಗಿಲ್ಟ್ ಕಾಡ್ತಾ ಇದೆ ಸರ್. ನಮ್ಮವರು ಎಲ್ಲಿದ್ದಾರೆ ಅಂತ ಎಲ್ಲ ಹೇಳ್ಬಿಡ್ತೀನಿ ಸರ್ ನಾನು. ಏನಾದರೂ ಮಾಡಿ ಎಲ್ಲರನ್ನೂ ಅರೆಸ್ಟ್ ಮಾಡಿ, ನಾವೆಲ್ಲನೂ ಶಿಕ್ಷೆ ಅನುಭವಿಸ್ತೀವಿ ಸರ್. ದಯವಿಟ್ಟು ಕ್ಷಮಿಸಿ ಸರ್. ಆ ಮಾತನ್ನು ಹೇಳಿದಾಗ ಇನ್ಸ್ಪೆಕ್ಟರ್ಗೆ ಬಹಳನೇ ನೋವಾಯಿತು. ಅದನ್ನೇ ಸತೀಶನ ಮನೆಯವ್ರಿಗೂ ಹೇಳಿದಾಗ ಅವರು ತಲೆ ಚಚ್ಕೊಂಡ್ರು. ಅಲ್ಲಪ್ಪ, ನಿಮ್ಮ ದ್ವೇಷಗಳು, ಅಸೂಯೆಗಳು ಅಥವಾ ಮನಸ್ತಾಪಗಳು ಏನೇ ಇರಲಿ, ನನ್ನ ಮಗ ಅಲ್ವೇನಪ್ಪ, ನನ್ನ ಜೀವ ಅಲ್ವೇನಪ್ಪ ಹೋಗಿತ್ತು. ಈಗ ನನ್ನ ಜೀವನೇ ಹೋದ್ಮೇಲೆ ನಾವು ಹೆಂಗಪ್ಪ ಬದುಕಿರ್ಬೇಕೋ? ಇರೋದು ಒಬ್ಬನೇ ಮಗ, ಅವ್ನು ಮದುವೆ ಆಗಿ ಚೆನ್ನಾಗಿದ್ರೆ ನಮ್ಗೆ ಎಷ್ಟು ಖುಷಿ ಆಗ್ತಾ ಇತ್ತು. ಅವನ್ನ ಕಳ್ಕೊಂಡು ನಾವು ಹೇಗಾಗಿದ್ದೀವಿ ಗೊತ್ತಾ? ಅವರು ಹಿಡಿ ಶಾಪ ಹಾಕಿದ್ರು, ಆದರೆ ಕಾಲ ಮಿಂಚಿ ಹೋಗಿತ್ತು. ಸ್ನೇಹಿತರೆ, ಅದಕ್ಕೆ ನಾವು ಹೇಳೋದು, ಯಾವುದೇ ಕೆಲಸವನ್ನು ಮಾಡಿದ್ರೂ ನಾವು ಎಷ್ಟೇ ಕರಾರುವಕ್ಕಾಗಿದ್ದೀವಿ ಎಂದರೂ ಮತ್ತೊಮ್ಮೆ ಪರಿಶೀಲಿಸಬೇಕು. ಇಲ್ಲದಿದ್ದರೆ ಕ್ರೈಮ್ ಅಂತಾನೆ ಅಲ್ಲ, ಎಲ್ಲ ವಿಚಾರದಲ್ಲೂ ಕೂಡ ನಾವು ನಮ್ಮದಲ್ಲದ ತಪ್ಪಿಗೆ ಸೋಲನ್ನು ಮತ್ತು ಸಾವನ್ನು ಒಪ್ಕೋಬೇಕಾಗತ್ತೆ ಅನ್ನೋದು ಈ ಕಥೆಯಿಂದ ತಿಳಿದು ಬರುತ್ತೆ. ಕತೆ ಇಷ್ಟವಾಗಿದ್ದರೆ ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹಂಚಿ. ಧನ್ಯವಾದಗಳು.